ಇವತ್ತಂತೂ ಈ ಕಂಡಕ್ಟರ್ ರೀ ಇನ್ನ ನಾವು ಬಸ್ ಒಳಗೆ ಏರಾಕ್ ದೇವ್ರಿ ಅಟ್ಟು ಗುಡ್ದ ಬಸ್ ಬಿಟ್ಬಿಟ್ರಿ ನೋಡ್ರಿ. ಇವತ್ತು ನಮ್ಮ ಸೂರ್ಯ ಎಷ್ಟು ರೆಡ್ಡಿ ಶಾಕ್ ಕಾಣತ್ತ ನೋಡ್ರಿ. ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಗೈಸ್ ಇವತ್ತು ನಾ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೇನೆ ರೀ. ಈ ಹೇರ್ ಸ್ಟೈಲ್ ಹೆಂಗೆ ಕಾಣತೈತಿ ಅನ್ನೋದ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ತೀವಸ್ರಿ. ಸೂಜುಗಾದ ಸೂಜು ಮಲ್ಲಿಗೆ ಮಾದಪ್ಪ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. 9:54 ಎಲ್ಲ ಪಟ ಪಟ ಕೆಲಸ ಮುಗಿಸಿ ನಾ ಹೊಂಟೀನ್ರಿ ಬಸ್ ಸ್ಟಾಪ್ ಕಡೆ ರೀ. ಹೌದು ಹೌದು ಓಕೆ ನೋಡ್ರಿ ಗೈಸ್, ನಮ್ಮ NSS ಕ್ಯಾಂಪ್ ಸ್ಟೂಡೆಂಟ್ಸ್ ರೀ ನಮ್ಮ ಊರೆಲ್ಲ ಎಷ್ಟು ಸ್ವಚ್ಛ ಮಾಡ್ತಾರ್ರಿ. ನನ್ನ ಕಡೆಯಿಂದ ಈ ವಿಡಿಯೋ ಮುಖಾಂತರ ರಾಯಬಾಗದಿಂದ ಬಂದಂಥ NSS ಕ್ಯಾಂಪ್ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಅಷ್ಟೊಳಗೆ ನನಗೆ ಪರಿಚಯ ಇರುವಂಥ ಅಣ್ಣ ಬಂದ್ರಿ. ಅವ್ರ ರಥದಾಗ ಕೂತ ಬಸ್ ಸ್ಟಾಪ್ ತನಕ ಹೋಗಿಬಿಟ್ಟು ನೋಡ್ರಿ. ಇವತ್ತಂತೂ 10 ಗಂಟೆಗೆ ಬರುವಂಥ ಕಲಬುರ್ಗಿ ಬಸ್ ಬರ್ಲಿಲ್ರಿ. 10:20ಕ್ಕೆ ಬಬ್ಲಾದಿ ಬಸ್ ಬತ್ರಿ. ಸೊ ಆ ಬಸ್ಸಿಗೆ ಏರ್ಬಿಟ್ಟು ನೋಡ್ರಿ. ಇವತ್ತು 10 ಗಂಟೆ ಕಲಬುರ್ಗಿ ಬಸ್ ಬಂದಿಲ್ಲ. ನನ್ನ ಈ ಬಸ್ ಅಂತೂ ಫುಲ್ ರಶ್ ಇತ್ತು ನೋಡ್ರಿ. ಹಂಗೆ ಟೈಮ್ ಪಾಸ್ ಮಾಡ್ಕೋತ ಬರೋಷ್ಟ್ರೊಳಗೆ ರಾಯಬಾಗ್ ರೀಚ್ ಆಗೋದಕ್ಕೆ 10:42 ಆಗಿತ್ತು ನೋಡ್ರಿ ಟೈಮ. ಬರ್ರಿ ಗೈಸ ಆಫೀಸ್ ಕಡೆ ಹೋಗೋನು ರೀ. ನಮ್ಮ ಸುರೇಶ್ ಅಣ್ಣಾಗ್ರಿ ಒಂದು ವಿಡಿಯೋ ಮಾಡೋನು ನೆಟ್ಟಂಗೆ ಕುಂಡನತ್ತೀನಿ ರೀ. ಸೊ ಅದಕ್ಕಾಗಿ ಹಿಂಗೆ ಕೂತಿರ್ ನೋಡ್ರಿ. ನಮ್ಮ ಸುರೇಶ್ ಅಣ್ಣಾಗ್ರಿ ಯಾವಾಗಿಂದ್ರೆ ಕಾಲ್ ಮ್ಯಾಗ ಕಾಲು ಹಾಕಂದ್ರೆ ಒಟ್ಟು ಹಕ್ಕಾಕ ತಯಾರಿಲ್ಲ ನೋಡ್ರಿ. ಪಾಪ ನಮ್ಮ ಸುರೇಶ್ ಅಣ್ಣ ರೀ ಕಾಲ್ ಮ್ಯಾಗ ಕಾಲು ಹಾಕಂದ್ರೆ ಹಕ್ಕಾಕ ತಯಾರಿಲ್ರಿ. ಯಾಕಂದ್ರೆ ಮಂದಿ ಬೇಯ್ತೈತನತ್ತಾರೆ. ಅಲ್ರಿ ಗೈಸ ನಾವು ಮಾಡುವಂಥ ಕೆಲಸ ಬೇಕಾದಿರ್ಬೋದ್ರಿ, ಆದ್ರೆ ನಾವು ಬದುಕುತ್ನ್ಯಾಗ ರೀ ದೌಲತ್ಲೆ ಬದುಕ್ಬೇಕು ನೋಡ್ರಿ. ಯಾವ ಮಗ್ಗು ಅಂಜೋದಿಲ್ಲ ನೋಡ್ರಿ. ನಂದಂತೂ ರೂಲ್ಸ ಇದೆ ನೋಡ್ರಪ್ಪ. ಇಲ್ಲೇ ನಮ್ಮ ಆಫೀಸ್ ಬಾಜುಕ ಒಂದು ಟಗರ್ ಮರಿ ತಂದು ಕಟ್ಟಿರ್ರಿ. ಅದ್ರ ಜೊತೆ ಒಂದೆರಡು ಫೋಟೋ ತಕೊಂಡ್ಬಿಟ್ಟಿ ನೋಡ್ರಿ. ಗೈಸ್ ಈ ಟಗರ್ ಮರಿ ರೇಟ ಎಷ್ಟು ಇರ್ಬೋದು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ತೀವಸ್ರಿ. ಫ್ರೆಂಡ್ಸ್ ನಮ್ಮ ಊರಲ್ಲಿ ಇದನ್ನ ಟಗರ್ ಮರಿ ಅಂತಾರೆ, ನಿಮ್ಮ ಊರಲ್ಲಿ ಏನಂತಾರೆ ಅಂತ ಕಮೆಂಟ್ ಮಾಡಿ. ನಮ್ಮ ಸುರೇಶ್ ಅಣ್ಣಾಗ್ರಿ ಯಾವಾಗಿಂದ್ರಿ ಒಂದು ವಿಡಿಯೋ ಮಾಡಿದಿತ್ತು ಬಾಬಾ ಅಂದ್ರೆ ಒಟ್ಟ ಬರ್ಲಾಗಿದ್ರಿ. ಹಂಗೆ ಫೋರ್ಸ್ ಮಾಡಿ ನಿಲ್ಲಿಸ್ಬಿಟ್ಟಿ ನೋಡ್ರಿ ಕೈ ಕಟ್ಟಿ. ನಿಮ್ಮ ಹಿಂದೆ ಒಂದು ಕಿಚ್ಚಿದೆ ತಾಯಿ. ಸಂಕ್ರಾಂತಿಗೆ ಹಾಯಿಸಿದ ಬೆಂಕಿ ತುಳ್ಕೊಂಡು ಬರೋಷ್ಟು ಸುಲಭ. ನಾ ಮತ್ತು ಸುರೇಶ್ ಅಣ್ಣ ಸೇರಿ ಮಾಡಿರುವಂಥ ರೀಲ್ಸ್ ಹೆಂಗೈತಿ ಅನ್ನೋದ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ತೀವಿ. ಜೈ ಸುರೇಶ್ ಅಣ್ಣ. ನಾ ಅಂತೂ ನಮ್ಮ ಸುರೇಶ್ ಅಣ್ಣನ ಕಡೆ ರೀ ಕಾಲ್ ಮೇಲೆ ಕಾಲಾಗಿ ಕುಂಡು ಅಂತ ವಿಡಿಯೋ ಮಾಡೋ ತಕ್ಕ ಬಿಡಲಿಲ್ಲ ನೋಡ್ರಿ. ನೋಡ್ರಿ ಎಷ್ಟು ಚಂದ ಕಾಣ್ತಾ ನಮ್ಮ ಸುರೇಶ್ ಅಣ್ಣ ರೀ. ನಮ್ಮ ಸುರೇಶ್ ಅಣ್ಣನ ವಿಡಿಯೋಸ ಆಲ್ರೆಡಿ ಅವ್ನ ಐಡಿ ಒಳಗೆ ಹಾಕಿದ್ರಿ, ಅಲ್ಲಿ ಹೋಗಿ ನೋಡ್ಕೋಬೋದ್ರಿ. ಗೈಸ್ ಈ ರಾಯಬಾಗದಾಗ ಒಂದ್ರಿ ಮನಿ ತಿರುಗಾಡುವಂಥ ಕೆಂಪ್ ಮಂಗ್ಯ ಐತ್ರಿ. ಆ ಮಂಗ್ಯ ಬಂದಿತ್ತು ನೋಡ್ರಿ ಇವತ್ತು. ಗೈಸ್ ಇವತ್ತಂತೂ ಸಂತೆ ಇರೋ ಕಾರಣದಿಂದ ಎಷ್ಟು ಟ್ರಾಫಿಕ್ ಆಗಿತ್ತು ನೋಡ್ರಿ. ಇಲ್ಲೇ ಸ್ವಲ್ಪ ಸೀಲ್ ತರಬೇಕಂತೇಳಿ ಹೋಗಿನ್ರಿ. ಅಷ್ಟರೊಳಗೆ ಗೀತಾ ಮೇಡಮ್ ಕಾಲ್ ಮಾಡಿ ಹೇಳ್ರಿ ಬಸ್ ಬಿಟ್ಟಿದಾರತ್ತೇಳಿ. ಸೊ ಅದಕ್ಕಾಗಿ ಬೇಗ ಬಂದು ಸರ್ಕಲ್ಗೆ ನಿಂತೀನಿ ನೋಡ್ರಿ. ಈ ವಿಡಿಯೋ ಮುಖಾಂತರ ರೀ ನಮ್ಮ ಗೀತಾ ಮೇಡಮ್ಗೆ ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ನಮ್ದು 6 ಗಂಟೆ ಚಿಕ್ಕೋಡಿ ಬಸ್ ಬಂತು ನೋಡ್ರಿ. ರಾಯಬಾಗ್ ರೂಟಿಗಿರುವಂಥ ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಕರ್ನೆ ಅನ್ನೋದು ಸತ್ತು ಹೋಗಿತ್ತು ನೋಡ್ರಿ. ಈ ಮಾತನ್ನ ಯಾಕೆ ಹೇಳಕದೇನಂದ್ರಿ, ಒಂದು ಕಾಲ ಬಸ್ ಒಳಗ್ರಿ ಒಂದು ಕಾಲ ಹೊರಗೈತ್ರಿ. ಏನೋ ಏರಾಕ್ದೇವ್ರು ಅಟುಗುಡ್ದರಿ ಕಂಡಕ್ಟರ್ ಹೊಡಿ ಅನ್ನಕತ್ತಾರ್ರಿ. ಈ ಡ್ರೈವರ್ ಭೀ ಹೊಡೆದು ಬಿಟ್ರಿ. ಒಂದು ಜರ ಕಾಲಿಗೆ ಐತ್ರಿ ನನಗೆ. ಹಂಗೆ ನನ್ನ ಜೊತೆ ಹ್ಯಾಂಡಿಕ್ಯಾಪ್ಟ್ ಹೋಗಿ ಹುಡುಗಿದ್ದವ್ರಿ. ಇವ್ರಿಗೆ ಕರ್ನೆ ಅನ್ನೋದೇ ಇಲ್ರಿ. ಅಲ್ರಿ ಬಸ್ ಒಳಗೆ ಒಂದು ಜರ ಏರು ತಕ್ಕರಿ ನಿಲ್ಲೋದ್ಲಕ್ರಿ, ಇಲ್ಲಾದ್ರೆ ಬಸ್ ಸ್ಟಾಪ್ ಮಾಡೋದಿಲ್ರಿ. ಹಿಂಗಿತ್ತಂದ್ರೆ ಅಲ್ರಿ ಬಸ್ ಒಳಗಿಂದ ಬಿದ್ದು ಮಾಡಿದ್ವಿ ಅಂದ್ರೆ ಯಾರು ಜವಾಬ್ದಾರಿ ಹೇಳ್ರಿ ನೀವು. ನಾನು ಎಷ್ಟು ದಿವ್ಸ ನೋಡತ್ತೇನ್ರಿ ಈ ರಾಯಬಾಗ್ ರೂಟದವ್ರು ಅಂತೂ ಭಾಳ ರ್ಯಾಶ್ ಆಗಿ ನಡ್ಕೋಕ್ದಾರ್ರಿ ಡ್ರೈವರ್ಸ್ ಮತ್ತು ಕಂಡಕ್ಟರ್ಗಳು. ಇವ್ರಿಗಂತೂ ಯಾರು ಪಾಠ ಕಲಿಸ್ತಾರ ಅನ್ನೋದು ನನಗಂತೂ ಗೊತ್ತಾಗವತ್ರಿ. ಗೈಸ್ ನೀವೇನಾದರೂ ಈ ವಿಡಿಯೋ ನೋಡಕತ್ತೇನಂದ್ರೆ ದಯವಿಟ್ಟು ಈ ವಿಡಿಯೋನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡ್ರಿ. ನೀವು ಈ ವಿಡಿಯೋನ ಹೆಂಗೆ ಶೇರ್ ಮಾಡ್ಬೇಕಂದ್ರೆ ಡಿಪೋಕ್ ಅಷ್ಟ ಅಲ್ಲದೆ ಗೋರ್ಮೆಂಟ್ಗೆ ಕೂಡ ತಲುಪಬೇಕು ನೋಡ್ರಿ ಈ ವಿಡಿಯೋ. ಹಂಗೆ ಶೇರ್ ಮಾಡ್ರಿ. ಆ್ಯಕ್ಚುಲಿ ನಮ್ಮ ಸ್ಟಾಪ್ ಇದರಿ, ಆದರೆ ಇಲ್ಲಿ ಸ್ಟಾಪ್ ಆಗೋಲ್ರಿ ಬಸ್ಗಳ. ಯಾಕಂದ್ರೆ ಇದ್ರ ಹಿಂದೆ ಅಂದ್ರೆ ಅಲ್ಲಿ ಶಾಂತಿ ಸಾಗರ್ ನಗರ ಅಂತೇಳಿ ಒಂದು ಹೊಸ ಸ್ಟಾಪ್ ಮಾಡಿದಾರ್ರಿ. ಅಲ್ಲಿ ಬಸ್ ಸ್ಟಾಪ್ ಕೂಡ ಕಟ್ಟಿದಾರ್ರಿ. ಸೊ ಅದಕ್ಕಾಗಿ ಎಲ್ಲ ಬಸ್ಗಳು ಅಲ್ಲಿ ಸ್ಟಾಪ್ ಆಗ್ತಾವ ನೋಡ್ರಿ. ಇಲ್ಲಿ ನೋಡ್ರಿ ಗೈಸ ನಮ್ಮ DC ಮೇಡಮ್ ಹೆಂಗೆ ಸ್ಟಡಿ ಮಾಡತ್ತಾರತ್ತೇಳ್ರಿ. ಸ್ಟಡಿ ಮಾಡೋರಿಗೆ ಸ್ಟಡಿ ಮಾಡೋದು ಬೇಡಾಗಿತ್ರಿ. ನಮ್ಮ ಸಣ್ಣ ಪುಟ್ಟಿ ನೋಡ್ರಿ ಹೆಂಗೆ ಸ್ಟಡಿ ಮಾಡ್ಕೋದ್ ಕೂತಿದಾವ್ರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಗೈಸ್ ನಾ ಇಲ್ಲಿ ದಾರಿ ಒಳಗೆ ಹೋಗುವಾಗ್ರಿ 3 ಜನ ಕ್ಯೂಟ್ ಬೇಬಿಗಳು ಇದಾವ್ರಿ. ನನಗಂತೂ ಭಾಳ ಲೈಕ್ ಆಗ್ತಾರ್ರಿ ಇವ್ರ. ಡೈಲಿ ನಾವು ಹೋಗುತ್ನ್ಯಾಗ್ರಿ ತಪ್ಪುಲ್ದ ಬಾಯ್ ಹೇಳ್ತಾರ ನೋಡ್ರಿ ನನಗ್ರಿ. ನಮ್ಮ ಅಕ್ಕನ ಐಡಿ ಎಲ್ಲರೂ ಫಾಲೋ ಮಾಡ್ರಿ. ಗೈಸ ಮತ್ತೆ ಇವತ್ತ ಸನ್ಸೆಟ್ ಆಗತ್ತಿತ್ರಿ. ಸೊ ಅದಕ್ಕಾಗಿ ಒಂದು ವಿಡಿಯೋ ಕ್ಲಿಪ್ ತೊಗೊಂಡ್ಬಿಟ್ಟಿನಿ ನೋಡ್ರಿ.
ಗೈಸ್ ನನಗಂತೂ ಒಂದು ತಿಳಿವತ್ರಿ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಅಂದ್ರೆ ಸೂರ್ಯ ಕಾಣತ್ತಾರಿ, ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಅಂದ್ರೆ ಸೂರ್ಯ ಕಾಣವಲ್ಲ ನೋಡ್ರಿ. ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ಸೂರ್ಯ ಒಳ್ಳೇದಾಗ್ತದ, ನಿನ್ಗೆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಸೂರ್ಯ ಅವರೇ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಇಂಥ ಡೌಟ್ಗಳು ನನಗೆ ಅಷ್ಟೇ ಬರ್ತಾವ, ನಿಮಗೂ ಕೂಡ ಬರ್ತಾವ್ರಿ. ಗೈಸ್ ನನಗಂತೂ ಒಂದು ಯೆಲ್ಲೋ ಕಲರ್ ಫ್ಲವರ್ ಸಿಕ್ಕಿತ್ರಿ. ಸೊ ಇಷ್ಟ ಆಯ್ತಾ, ನಾನು ಕಿವಿಗೆ ಇಟ್ಕೊಂಡು ನೋಡ್ರಿ, ಮಸ್ತ್ ಕಾಣತ್ತೇನಲ್ರಿ. ಹೂವೆ 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 ನಿನ್ನೆ ಅಂದಕ್ಕೆ ಕಾರಣವೇನೆ, ಸೂರ್ಯನ ಕಿರಣನೇ. ನಾನಂತೂ ಮನೆಗೆ ಬಂದು ರೀಚ್ ಆಗೋದಕ್ಕಂದ್ರೆ 6:33 ಆಗಿತ್ತು ನೋಡ್ರಿ ಟೈಮ. ಇವತ್ತಂತೂ ರಾಯ್ಬಾಗ್ ಸಂತಿತ್ರಿ. ಸೊ ಅದಕ್ಕಾಗಿ ನಾ ಬಜ್ಜಿ ತಂದಿನ್ರಿ. ನಾ ಮತ್ತು ನಮ್ಮ ಅಜ್ಜಿ ತಿನ್ಕೋತ ಟಿವಿ ನೋಡ್ಕೋತ ಕೂತಿದ್ದು ನೋಡ್ರಿ. ಇದಾಗಿತ್ತು ಇವತ್ತಿನ ಲಾಗ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ್ರ ಮೂಲಕ ನಂಗೆ ಸಪೋರ್ಟ್ ಮಾಡಿರಿ. ಹಂಗೆ ವಿಡಿಯೋನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಮತ್ತು ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ರೀ ಮತ್ತೊಂದು ಲಾಗ್ದಾಗ. ಬಾಯ್. ಎಲ್ಲರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್.